ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು, ಹೆಲ್ದಿಯಾಗಿ ಎಳ್ಳಿನ ಚುಕ್ಕಿ. ಈ ಐರನ್ ಡಿಫಿಷಿಯನ್ಸಿ ಇರೋರು, ಇಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇರೋರು, ಹೇರು, ಸ್ಕಿನ್ನು ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಹೆಲ್ದಿಯಾಗಿ ಒಂದು ರೆಸಿಪಿ. ಚಿಕ್ಕ ಮಕ್ಕಳಿಂದ ಹೆಂಗಸರಿಗೂ ತುಂಬಾ ಒಳ್ಳೆಯದು. ಹಾಗೆ ಹೆಲ್ದಿಯಾಗಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಮೊದಲಿಗೆ ಈ ಎಳ್ಳನ್ನು ಏನು ಮಾಡಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಅಂದರೆ ಒಂದು 2 ರಿಂದ 3 ನಿಮಿಷ ಸಾಕು. ಮೀಡಿಯಮ್ ಉರಿನಲ್ಲೇ ಉಟ್ಕೊಂಡು ಸ್ವಲ್ಪ ಅದು ಘಮ ಹೊರಗಡೆ ಬರೋ ತನಕ ಒಂದು 2 ರಿಂದ 3 ನಿಮಿಷ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಯಾವುದೇ ಥರ ತುಪ್ಪ ಏನೂ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಹಿಮೋಗ್ಲೋಬಿನ್ ಕಡಿಮೆ ಇರೋರಿಗಂತೂ ಇದು ತುಂಬಾ ಹೆಲ್ದಿ. ಈ ಎಳ್ಳಿಂದ ನಿಮಗೆಲ್ಲ ಗೊತ್ತಿರ್ಬೋದು, ಸಿಕ್ಕಾಪಟ್ಟೆ ಹೆಲ್ದಿ ಬೆನಿಫಿಟ್ಸ್ ಇದೆ. ಬಾಡಿ ಹೀಟಿಗೆ ಆಗುತ್ತೆ. ಹಾಗೆ ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆ, ರಕ್ತದೊತ್ತಡ ಆ ಥರ ಪ್ರಾಬ್ಲಮ್ ಇರೋರಿಗೆ ಇದೆಲ್ಲ ಕಡಿಮೆ ಮಾಡುತ್ತೆ. ಕಾನ್ಸ್ಟಿಪೇಷನ್ನು, ಹಾಗೆ ಬೋನ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ. ಹೇರು, ಸ್ಕಿನ್ನು ಎಲ್ಲದಕ್ಕೂ ಇದು ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಈಗ ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಚಿಟ್ಪಿಟಿ ಅಂತ ಸಿಡಿತಾ ಇದೆ, ಹಾಗೆ ಘಮ ಕೂಡ ಹೊರಗಡೆ ಬರ್ತಾ ಇದೆ. ಅದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಅದೇ ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಮಕ್ಕಳು ತಿನ್ನೋದ್ರಿಂದ ಹೆಲ್ದಿ ಆಗಿರಲಿ ಅಂತ ಡ್ರೈ ಫ್ರೂಟ್ಸ್. ನೀವು ಬರೀ ಎಳ್ಳು ಹಾಗೆ ಬೆಲ್ಲ ಇದ್ದರೆ ಸಾಕು, ಈ ರೆಸಿಪಿನ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್. ಡ್ರೈ ಫ್ರೂಟ್ಸು ನಿಮಗೆ ಬೇಕು, ಮನೇಲಿ ಇತ್ತು ಅಂದರೆ ನೀವು ಚಿಕ್ಕ ಮಕ್ಕಳು ತಿಂತಾರೆ, ಹೆಲ್ದಿ ಆಗಿರಬೇಕು, ಇನ್ನೂ ಸ್ವಲ್ಪ ಇನ್ನೂ ಹೆಲ್ತ್ ಜಾಸ್ತಿ ಬೆನಿಫಿಟ್ಸ್ ಬೇಕು ಅಂದಿದ್ರೆ ಈ ಥರ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಕೋಬೋದು. 1 ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಒಂದು 5 ನಿಮಿಷ ಮೀಡಿಯಮ್ ಉರಿನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ನಾನೀಗ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು 5 ನಿಮಿಷ ಫ್ರೈ ಆದಮೇಲೆ ಅದನ್ನು ಕೂಡ ನಾನು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಜಸ್ಟ್ ಒಂದು ಎಳ್ಳು ಹಾಗೆ 1 ಕಪ್ ಬೆಲ್ಲ ಇದ್ದರೆ ನೀವು ಈ ರೆಸಿಪಿನ ಆರಾಮಾಗಿ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಅದೇ ಕಡಾಯಿಗೆ 1 ಕಪ್ ಆಗುವಷ್ಟು ಪುಡಿ ಮಾಡಿದಂಥ ಬೆಲ್ಲ. ನಾನಿಲ್ಲಿ 2 ಕಪ್ ಆಗುವಷ್ಟು ಎಳ್ಳಿಗೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 1/4 ಕಪ್ ಆಗುವಷ್ಟು ಡ್ರೈ ಫ್ರೂಟ್ಸ್ ಇತ್ತು, ಆದರೂ ಕೂಡ ಬೆಲ್ಲ ಸಾಕಾಗ್ತದೆ. ನೀವು 2:1 ರೇಷೋ, ಬೆಲ್ಲ ಒಂದು ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ. ನಾನಿಲ್ಲಿ 2:1 ರೇಷೋದಲ್ಲಿ ಹಾಕ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ಎಳ್ಳನ್ನು ಫುಲ್ ಹಾಕ್ಕೊಂಡಿಲ್ಲ, ಯಾಕಂದರೆ ಡ್ರೈ ಫ್ರೂಟ್ಸ್ ಇತ್ತಲ್ಲ, ಅದಕ್ಕೋಸ್ಕರ ಆಲ್ಮೋಸ್ಟ್ 2 ಕಪ್ಪಿಗೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ಪಾಕ ತೆಗಿಬೇಕು, ಇಲ್ಲಾಂದರೆ ಚಿಕ್ಕಿ ಕ್ರಿಸ್ಪಿಯಾಗಿ ಬರಲ್ಲ. ಈ ಪಾಕ ಯಾವ ಥರ ಇರಬೇಕು ಅಂದರೆ, ನೀವು ಒಂದು ಬೌಲಲ್ಲಿ ನೀರು ತೊಗೊಂಡು ಆ ನೀರಿಗೆ ಹಾಕಿದಾಗ ಬೆಲ್ಲ ಏನಿದೆ ಅದು ಈ ಥರ ಕೈಗೆ ಅಂಟ್ಕೊಳ್ಬಾರ್ದು. ಅದು ಹೀಗೆ ತೆಗೆದುಬಿಟ್ಟು ನೋಡಿದಾಗ ಅದು ಕಲ್ಲು ಥರ ಸೌಂಡ್ ಬರಬೇಕು. ನೋಡಿ ಇಲ್ಲಿ ಎಷ್ಟು ಒಂಥರ ನೋಡಿ, ಕಟ್ ಅಂತ ಕಲ್ಲು ಥರ ಸೌಂಡ್ ಬರಬೇಕು. ಇಲ್ಲಾಂದರೆ ನೀವು ಬಾಯಿಗೆ ಹಾಕಿ ನೋಡಿ, ಆವಾಗ ಬಾಯಿಗೆ ಅಂಟ್ಕೋಬಾರ್ದು. ಆ ಹದದಲ್ಲಿ ಬೆಲ್ಲದ ಪಾಕ ಇದ್ದರೆ ಕರೆಕ್ಟಾಗಿರುತ್ತೆ. ಈಗ ಉರಿನ ಸಣ್ಣದು ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿಟ್ಟಂಥ ಎಲ್ಲ ಥರದ ಎಳ್ಳು ಹಾಗೆ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಹಾಕ್ಕೊಂಡು ಮೇಲ್ಗಡೆ ಒಂದೇ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಇದು ಕೂಡ ಟೇಸ್ಟಿಗೋಸ್ಕರ ಆಪ್ಷನಲ್. ಹಾಗೆ 1 ಸ್ಪೂನ್ ಆಗುವಷ್ಟು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾರ್ಡಮಮ್ ಪೌಡರ್ ಅಥವಾ ಯಾಲಕ್ಕಿ ಪುಡಿನ ಹಾಕ್ಕೊಂಡು ಈಗ ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಉರಿನ ಈಗ ಆಫ್ ಮಾಡ್ಕೊಂಡಿದ್ದೀನಿ, ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಇವಾಗ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಇದು ರೆಡಿ ಆಯಿತು. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಇದನ್ನು ನಾನೊಂದು ಬೇಕಿಂಗ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಚಪಾತಿ ಮಣೆ ಇದ್ದರೆ ಅದ್ರ ಮೇಲೆ ಕೂಡ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದರ ಮೇಲೆ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೇಕಿಂಗ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಈಗ ಚಪಾತಿ ಲಟ್ಟಿಸೋ ಮಣೆ ಏನಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಈ ಥರ ಅದನ್ನು ಎಷ್ಟು ತೆಳ್ಳಗಾಗುತ್ತೋ, ನಿಮಗೆ ಎಷ್ಟು ತೆಳ್ಳಗೆ ಚಿಕ್ಕಿ ಬೇಕೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೊಳ್ಳಿ. ಯಾಕಂದರೆ ಬಿಸಿ ಇರುವಾಗಲೇ ಲಟ್ಟಿಸ್ಕೋಬೇಕು, ತಣ್ಣಗಾದ್ಮೇಲೆ ಅದು ಫುಲ್ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಬಿಸಿ ಇದ್ದಾಗಲೇ ಇದನ್ನ ನೀವು ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲೆ ಮಾಡ್ಕೊಳ್ತೀನಿ ಅಂದರೆ ಖಂಡಿತ ಆಗಲ್ಲ. ನಿಮಗೆ ಎಷ್ಟು ತೆಳ್ಳಗಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಬಿಸಿ ಇರುವಾಗಲೇ ಈ ಥರ ಅದನ್ನು ನಿಮಗೆ ಯಾವ ಶೇಪ್ಸ್ ಬೇಕೋ ಆ ಶೇಪ್ಸ್ಗೆ ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಎಷ್ಟು ಟೇಸ್ಟಿ ಆಗಿತ್ತು ಅಂದರೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಚಿಕ್ಕ ಮಕ್ಕಳಿಗೆ ಹಾಗೆ ಹೆಂಗಸರಿಗೆಲ್ಲ ತುಂಬಾ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಇದು. ಸ್ಟ್ರೆಸ್ ಕಂಟ್ರೋಲ್ ಮಾಡುತ್ತೆ, ಬೋನ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ
ಹಿಮೋಗ್ಲೋಬಿನ್ ಕಡಿಮೆ ಇರೋರು ಕೂಡ ಇದು ತುಂಬಾ ಒಳ್ಳೆಯದು. ಹೇರ್ ಫಾಲ್ ಆಗ್ತಾ ಇರೋರು ಕೂಡ ತುಂಬಾ ಒಳ್ಳೆಯದು. ಹಾಗೆ ಸ್ಕಿನ್ನಲ್ಲಿ ಪಿಂಪಲ್ಸ್ ಎಲ್ಲ ಇರೋರಿಗೂ ತುಂಬಾ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ. ಆಮೇಲೆ ತಣದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸಖತ್ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಚಾನಲ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.